ಸೊ ನಾವಿವತ್ತು ಹಣ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ನನಗೆ ಎಷ್ಟರ ಮಟ್ಟಿಗೆ ತಿಳಿಸೋದಕ್ಕೆ ಗೊತ್ತು ಅಷ್ಟರ ಮಟ್ಟಿಗೆ ನಾನು ಬಿಡಿಯಾಗಿ ತಿಳಿಸಿ ಹೇಳ್ತೀನಿ ಅರ್ಥ ಆಗೋ ರೀತಿ. ಸೊ ಇದನ್ನು ಯಾರ್ಯಾರು ನೋಡ್ಬೋದು ಅಂತ ಹೇಳಿದ್ರೆ, ತುಂಬ ಬೇಸಿಕ್ ಲೆವೆಲಲ್ಲಿ ಹಣ ಅಂದರೆ ಏನು ಅಂತ ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಬಗ್ಗೆ ಯಾವುದೇ ಥರದ ಅವ್ರಿಗೆ ಜ್ಞಾನ ಇಲ್ಲ, ನಾಲೆಜ್ ಇಲ್ಲ ಅಂತ ಹೇಳಿದ್ರು ಕೂಡ ಅವ್ರು ಇದನ್ನು ನೋಡಿ ಸ್ವಲ್ಪ ಹಣ ಅಂದರೆ ಏನು, ಹೇಗೆ ಬಂತು, ಮುಂಚೆ ಏನು ಮಾಡ್ತಿದ್ರು ಅನ್ನೋದನ್ನು ತಿಳ್ಕೊಬೋದು. ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ, ತುಂಬ ಡೀಟೇಲಾಗೂ ಏನು ಹೋಗೋದಿಲ್ಲ. ಸೊ ಹಾಗಾಗಿ ನೋಡೋಣ. ಸ್ಟಾರ್ಟಿಂಗ್ ಯಾವ ಥರ ಶುರುವಾಗಿತ್ತು, ಸಾವಿರಾರು ವರ್ಷಗಳಿಂದ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಬಾರ್ಟರ್ ಸಿಸ್ಟಮ್ ಅನ್ನೋದಿತ್ತು. ಸೊ ನಿಮಗೂ ಗೊತ್ತಿರುತ್ತೆ, ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಸಪೋಸ್ ನನ್ನ ಹತ್ರ ಹಸು ಇದೆ, ನಾನು ಹಾಲು ಕರಿತೀನಿ, ನನಗೆ ಗೋಧಿ ಬೇಕು ಅಂತ ಹೇಳಿದ್ರೆ ಆ ಗೋಧಿ ಮಾರೋನ ಹತ್ರ ಹೋಗ್ಬಿಟ್ಟು ನಾನು ಎಕ್ಸ್ಚೇಂಜ್ ಮಾಡ್ಕೊಳ್ತಿದ್ದೆ. ಬಟ್ ಅವನಿಗೂ ಹಾಲು ಬೇಕು ಅಂತ ಹೇಳಿದ್ರೆ ಅವನು ಹಾಲು ತೊಗೊಂಡು ಗೋಧಿ ಕೊಡ್ತಾ ಇದ್ದ. ಅದೇ ರೀತಿ ನಾನು ಟೊಮೊಟೊ ಬೆಳೆದಿರ್ತೀನಿ, ನನಗೆ ಬೇಕಾಗಿರುತ್ತೆ ಚಪ್ಪಲಿ. ಸೊ ಚಪ್ಪಲಿ ಒಲಿಯೋನಿಗೆ ಬೇಕಾಗಿರುತ್ತೆ ಟೊಮೊಟೊ, ಆವಾಗ ಅವನು ಟೊಮೊಟೊ ಇಸ್ಕೊಳ್ತಾ ಇದ್ದ, ನನಗೆ ಚಪ್ಪಲಿ ಕೊಡ್ತಾ ಇದ್ದ. ಅದೇ ರೀತಿ ಬಟ್ಟೆ, ಇವಾಗ ಮಡಕೆ ಮಾಡೋನ ಹತ್ರ ಹೋಗ್ಬಿಟ್ಟು ನಾನು ಬಟ್ಟೆ ಹೊಲಿತೀನಿ, ಬಟ್ಟೆ ನೇಯ್ತೀನಿ ಅಂತ ಹೇಳಿದ್ರೆ ಸೊ ಅವನಿಗೆ ಬಟ್ಟೆ ಕೊಟ್ಬಿಟ್ಟು ನಾನು ಮಡಕೆನ ತೊಗೋಬೋದಾಗಿತ್ತು. ಓಕೆ, ಸೊ ಮನಿ ಅನ್ನೋ ಕಾನ್ಸೆಪ್ಟು ಏನಕ್ಕೆ ಬಂತು ಅಂತ ಹೇಳಿದ್ರೆ ಬಾರ್ಟರ್ ಸಿಸ್ಟಮ್ ಆದಮೇಲೆ. ಸೊ ಬಾರ್ಟರ್ ಸಿಸ್ಟಮಲ್ಲಿ ಕೆಲವೊಂದು ತೊಂದರೆಗಳಿತ್ತು, ತುಂಬಾ ತೊಂದರೆ ಇತ್ತು. ಏನು ಅಂತ ಹೇಳಿದ್ರೆ, ಸಪೋಸ್ ಇವಾಗ ನನ್ನ ಹತ್ರ ಟೊಮೊಟೊ ಇದೆ, ಊರಲ್ಲಿ ತುಂಬ ಜನ ಟೊಮೊಟೊ ಬೆಳೆದಿದ್ದಾರೆ ಅಂತ ಅಂದ್ಕೊಳ್ಳೋಣ. ನನಗೇನು ಬೇಕಾಗಿರುತ್ತೆ, ನನಗೆ ಬಟ್ಟೆ ಬೇಕಾಗಿರುತ್ತೆ. ಸೊ ಬಟ್ ಬಟ್ಟೆ ಹೊಲ್ದಿರೋನಿಗೆ ಗೋಧಿ ಬೇಕಾಗಿರುತ್ತೆ. ಓಕೆ, ಅವನ ಹತ್ರ ಟೊಮೊಟೊ ಆಲ್ರೆಡಿ ಇದೆ, ಗುರು ನನ್ನ ಹತ್ರ ಟೊಮೊಟೊ ತುಂಬ ಇದೆ, ಊರವರೆಲ್ಲ ಟೊಮೊಟೊನ ಬೆಳೆದ್ಬಿಟ್ಟಿದ್ದಾರೆ, ಬಟ್ ನನಗೆ ಗೋಧಿ ಬೇಕು ಅಂತ ಹೇಳ್ತಾನೆ. ಬಟ್ ನನ್ನ ಹತ್ರ ಗೋಧಿ ಇರಲ್ಲ, ಅವ್ನು ಟೊಮೊಟೊ ಬೇಡ ನನಗೆ ಅಂತ ಹೇಳ್ತಾನೆ. ಆವಾಗ ಏನಾಗುತ್ತೆ, ನಾನು ಟೊಮೊಟೊ ಇಟ್ಕೊಂಡು ಏನು ಮಾಡೋದು, ನನಗೆ ಗೋಧಿ ಬೇಕು, ಟೊಮೊಟೊ ನನ್ನ ಹತ್ರ ತುಂಬ ಇದೆ, ಬಟ್ ಗೋಧಿನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಗೋಧಿ ಜೊತೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೊಮೊಟೊ ಯಾರೂ ತೊಗೋತಾ ಇರಲ್ಲ. ಸೊ ಈ ರೀತಿ ಬಾರ್ಟರ್ ಸಿಸ್ಟಮ್ ಅನ್ನೋದು ತುಂಬ ಕಷ್ಟ ಆಗ್ತಿತ್ತು. ಜೊತೆಲಿ ಅದನ್ನು ಕ್ಯಾರಿ ಮಾಡೋದಕ್ಕೆ, ಎತ್ಕೊಂಡು ಹೋಗೋದಕ್ಕೆ ಅದಕ್ಕೂ ಸಮಸ್ಯೆಗಳು ಬರ್ತಾಯಿತ್ತು. ಸೊ ನೋಡಿ, ಇದೇ ಥರ ಇಲ್ಲಿ ಫಸ್ಟ್ ಪಿಕ್ಚರಲ್ಲಿ ಏನು ತೋರಿಸಿದ್ದೀನಿ ಆ ಬಾರ್ಟರ್ ಸಿಸ್ಟಮ್ ಅದೆಲ್ಲ. ಸೊ ಅಂದರೆ ಏನೇನು ವಸ್ತುಗಳಿತ್ತು ಆ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಅದಾದಮೇಲೆ ಅರ್ಲಿ ಸ್ಟೇಜಸಲ್ಲಿ ನಾವು ದುಡ್ಡಿನ ಥರ ಯಾವುದನ್ನು ಯೂಸ್ ಮಾಡ್ತಾಯಿದ್ವಿ ಅಂದರೆ ಕವಡೆಗಳನ್ನ, ಉಪ್ಪು, ಟೀ, ಮತ್ತು ದನ ಕರುಗಳು, ಮತ್ತು ಕುರಿ, ಕೋಳಿ. ಸೊ ಇದನ್ನೆಲ್ಲ ಇವಾಗಲೂ ಕೂಡ ಸೌತ್ ಆಫ್ರಿಕಾ ಆ ಕಡೆ ಇರುವಂಥ ಕೆಲವೊಂದು ದೇಶಗಳಲ್ಲಿ ಹಸು ಎಷ್ಟಿದೆ, ಅವ್ರ ಹತ್ರ ದನಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಅವರು ತುಂಬ ಶ್ರೀಮಂತರ ಇಲ್ವಾ ಅನ್ನೋದನ್ನು ಇದು ಮಾಡ್ತಾರೆ, ತಾಳೆ ಹಾಕಿ ನೋಡ್ತಾರೆ. ಸೊ ಅದು ಇವಾಗಲೂ ನಡೆಯುತ್ತೆ ಕೆಲವೊಂದು ದೇಶಗಳಲ್ಲಿ, ಇಷ್ಟು ಹಸುಗಳಿದೆ ಅಂತ ಹೇಳಿದ್ರೆ ಅವನಷ್ಟು ಶ್ರೀಮಂತ ಅನ್ನೋದು. ಮತ್ತು ಇಲ್ಲೂ ಅರಬ್ ದೇಶಗಳಲ್ಲೂ ಅಷ್ಟೇ, ಅಲ್ಲಿ ಒಂಟೆಗಳು, ಆ ರೀತಿ ಅಲ್ಲೂ ಎಕ್ಸ್ಚೇಂಜ್ ನಡೆಯುತ್ತೆ. ಇವಾಗ ಇಲ್ಲಿ ದುಡ್ಡೇನು ಈಸ್ಕೊಳ್ತಾರೆ ಕೆಲವೊಂದು ಸರಿ ಮದುವೆಗಳಲ್ಲಿ, ವಧುದಕ್ಷಿಣೆ ವರದಕ್ಷಿಣೆ ಅನ್ನೋದೇನಿರುತ್ತೆ. ಸೊ ಅಲ್ಲೂ ಕೂಡ ಆಫ್ರಿಕಾದಲ್ಲಿ ಮದುವೆ ಆಗಬೇಕು ಅಂತ ಹೇಳಿದ್ರೆ ಹುಡುಗಿ ಮನೆಯವ್ರಿಗೇನೆ ಇಷ್ಟು ಹಸುಗಳು ಅಂತ ಕೊಡಬೇಕು ಅನ್ನೋದೇನೋ ಇದೆ, ಒಟ್ನಲ್ಲಿ ಅದು ಯಾವುದೋ ದೇಶದಲ್ಲಿ ಇದೆ ಆ ಒಂದು ಪದ್ಧತಿ. ಸೊ ಹಾಗೆ ಆ ಕವಡೆಗಳನ್ನ ಯೂಸ್ ಮಾಡ್ತಾಯಿದ್ರು. ಅದಾದಮೇಲೆ ಕಾಪರ್ ಕಾಯಿನ್ಸು, ಸಿಲ್ವರ್ ಕಾಯಿನ್ಸು, ಗೋಲ್ಡು, ಸೊ ಈ ಥರದ್ದೆಲ್ಲ ಬರೋದಕ್ಕೆ ಶುರು ಆಯಿತು. ಅದನ್ನು ದುಡ್ಡಿನ ಥರ, ಅಂದರೆ ಈಗ ನನಗೆ ಭತ್ತ ಬೇಕು ಅಂದರೆ ಇಷ್ಟು ಗೋಲ್ಡ್ ಕೊಟ್ಬಿಟ್ಟು ಭತ್ತ ತೊಗೊಂಬರ್ತಾ ಇದ್ದೆ. ಸೊ ಹಾಗೆ ಗೋಲ್ಡು ತುಂಬ ಎಲ್ರಿಗೂ ಇಷ್ಟ ಆಗೋಕ್ಕೆ ಶುರು ಆಯಿತು. ಏನಕ್ಕೆ ಅಂತ ಹೇಳಿದ್ರೆ, ಈಗ ಒಂದು ಬಾಳೆಹಣ್ಣು ಏನಾದರೂ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂದರೆ ಬಾಳೆಹಣ್ಣು ಕೆಲವೊಂದು ದಿನ ಇದ್ದು ಅದು ಕೊಳ್ತಾ ಹೋಗುತ್ತೆ. ನಾನು ಐರನ್ ಅಂದರೆ ಕಬ್ಬಣ ಕೊಟ್ಬಿಟ್ಟು ನಾನು ಏನಾದ್ರು ಎಕ್ಸ್ಚೇಂಜ್ ಮಾಡ್ತೀನಿ ಅಂದರೆ ಕಬ್ಬಣ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಅದೇ ಪೇಪರ್ ಕೊಟ್ಟು ನಾನು ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಪೇಪರ್ ಹರಿದೋಗುತ್ತೆ. ಬಟ್ ಗೋಲ್ಡ್ ಆಗಿರೋದ್ರಿಂದ ಏನಾಗ್ತಾ ಇತ್ತು, ಅದು ತುಕ್ಕಿಡಿತಾ ಇರಲಿಲ್ಲ, ಹಾಳಾಗ್ತಾ ಇರಲಿಲ್ಲ, ತುಂಬ ರೇರ್ ಇತ್ತು. ಆಮೇಲೆ ಗೋಲ್ಡ್ ಮೈನ್ ಮಾಡೋದು ತುಂಬ ಕಷ್ಟ ಇತ್ತು, ಎಲ್ಲರೂ ಮೈನ್ ಮಾಡೋಂಗಿರಲಿಲ್ಲ. ಅದು ರಾಜರು ಆಗಿನ ಕಾಲದಲ್ಲಿ ಅವ್ರು ಮಾತ್ರ ಮಾಡ್ತಾ ಇದ್ದಿದ್ದು. ಮತ್ತು ಅದನ್ನು ಕರಗಿಸೋದಕ್ಕೂ ಈಸಿ ಇತ್ತು, ಅದು ಕಬ್ಬಿಣದಷ್ಟು ಗಟ್ಟಿ ಬರಲ್ಲ. ಮತ್ತು ಅದನ್ನು ಡಿವೈಡ್ ಮಾಡೋದಕ್ಕೆ, ಕಂಡುಹಿಡಿಯೋದಕ್ಕೆ, ಇದು ಗೋಲ್ಡು ಅಂತ ಕಂಡುಹಿಡಿಯೋದಕ್ಕೆ ಈಸಿ ಇತ್ತು. ಆರ್ನಮೆಂಟ್ಸ್ ಮಾಡ್ಕೊಳ್ತಾ ಇದ್ರು, ಮತ್ತು ಸಾವಿರಾರು ವರ್ಷ ಅದನ್ನು ಎತ್ತಿ ಇಡ್ಬೋದಾಗಿತ್ತು. ಓಕೆ, ಸೊ ಅದಾದ ನಂತರ ಏನಾಯಿತು, ರಾಜರುಗಳು ಅವ್ರದ್ದೇ ಆದಂಥ ನಾಣ್ಯಗಳನ್ನ ಮುದ್ರಿಸೋದಕ್ಕೆ ಶುರು ಮಾಡಿಕೊಂಡ್ರು. ಅಂದರೆ ಅವ್ರವ್ರ ಲಾಂಛನಗಳು ಇದನ್ನೆಲ್ಲ ಹಾಕ್ಬಿಟ್ಟು ಮುದ್ರಿಸ್ಬಿಟ್ಟು ಅವ್ರವ್ರ ಸಾಮ್ರಾಜ್ಯದಲ್ಲಿ ಆ ನಾಣ್ಯಗಳನ್ನ ಚಲಾವಣೆ ಮಾಡಿದ್ರು.
ಅದು ಅವ್ರವ್ರ ವ್ಯಾಲ್ಯೂ. ಅವಾಗ 10 ಗ್ರಾಮ್ ಗೋಲ್ಡ್ಗೆ ಇತ್ತು ಅಂತ ಹೇಳಿದ್ರೆ ಆ ಕಾಯಿನಲ್ಲಿ 10 ಗ್ರಾಮ್ ಗೋಲ್ಡ್ ವ್ಯಾಲ್ಯೂದು ಏನಾದ್ರು ತೊಗೋಬೋದು. ಆ ಥರ ಏನೇನೋ ಪದ್ಧತಿಗಳು ಅವಾಗಿತ್ತು. ಎಲ್ಲ ಸಾಮ್ರಾಜ್ಯದವರು ಮಾಡ್ತಾಯಿದ್ರು, ಇಂಡಿಯಾದಲ್ಲೂ ಇತ್ತು. ನಾನು ಅದನ್ನು ಇಂಡಿಯನ್ ಹಿಸ್ಟ್ರಿ, ಕರೆನ್ಸಿ ಎಲ್ಲ ಹೇಗೆ ಬಂದು, ಮನಿ ಹೇಗಿತ್ತು ಅನ್ನೋದನ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಓಕೆ, ಸೊ ಗೋಲ್ಡ್ ಕಾಯಿನ್ಸ್ ಆದಮೇಲೆ ಏನಾಯಿತು, ಪೇಪರ್ ಮನಿ ಅನ್ನೋದು ಬಂತು. ಪೇಪರ್ ಮನಿ ಅನ್ನೋದು ಏನಕ್ಕೆ ಬಂತು ಅಂತ ಹೇಳಿದ್ರೆ, ಇವಾಗ ಗೋಲ್ಡ್ ಕಾಯಿನ್ಸ್ ಇದೆ ನನ್ನ ಹತ್ರ, ಒಂದು ಮೂಟೆ ಅಷ್ಟಿದೆ, ಅದನ್ನು ಹೇಗೆ ಎತ್ಕೊಂಡು ಹೋಗೋದು ಅಲ್ವಾ? ಸೊ ಆ ಮೂಟೆ ಅಷ್ಟು ಇವಾಗ ನಾನೊಂದು ಮನೆ ತೊಗೋಬೇಕು, ಇಲ್ಲ ಯಾವುದು ತುಂಬ ಬೆಲೆ ಬಾಳುವಂಥ ಒಂದು ಜಾಗನೋ ಏನೋ ತೊಗೋಬೇಕು ಅಂತ ಹೇಳಿದ್ರೆ ಒಂದು ಮೂಟೆ ಅಷ್ಟು ಗೋಲ್ಡ್ ಎತ್ಕೊಂಡು ಹೋಗ್ಬೇಕಾಗಿತ್ತು. ಎತ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಿತ್ತು. ಅದನ್ನ ಮನೇಲಿ ಇಟ್ಕೊಳ್ಳೋದಕ್ಕೂ ತುಂಬ ತೊಂದರೆ ಆಗ್ತಿತ್ತು. ಮತ್ತು ಅದು ತುಂಬ ಹೆವಿ, ಮತ್ತು ಅದನ್ನು ಯಾರು ಕದ್ಕೊಂಡು ಹೋಗ್ಬೋದಾಗಿತ್ತು. ಮನೇಲಿದ್ದಾಗ ಯಾರು ಕದ್ಕೊಂಡು ಹೋಗ್ಬೋದು, ಇಲ್ಲ ನಾವು ದಾರಿಲಿ ಅದನ್ನು ಸಾಗಿಸ್ಬೇಕಾದ್ರೆ ಅವಾಗ ಕೂಡ ಯಾರಾದರೂ ಅದನ್ನು ಕದ್ಕೊಂಡು ಹೋಗ್ಬೋದಾಗಿತ್ತು. ಹಾಗಾಗಿ ಏನು ಮಾಡಿದ್ರು, ಕೆಲವೊಂದು ಗೋಲ್ಡ್ ಸ್ಮಿತ್ಸ್ ಹತ್ರ ಅವತ್ತು ಅದನ್ನು ಕೊಟ್ಬಿಟ್ಟು ಅವರು ಇಷ್ಟರ ವ್ಯಾಲ್ಯೂ ಗೋಲ್ಡ್ದು ನನ್ನ ಹತ್ರ ಕೊಟ್ಟಿದ್ಯಾ ನೀನು ಅಂಥೇಳಿ ಒಂದು ರೆಸಿಪ್ಟ್ ಕೊಡ್ತಿದ್ರು. ಇವಾಗ ನಾರ್ಮಲ್ ಆಗಿ ಈಗ ಸೇಟು ಅಂಗಡಿಗೆ ಹೋಗ್ಬಿಟ್ಟು ಚಿನ್ನ ಅಡ ಇಟ್ಬಿಟ್ಟು ನಾವು ಬರ್ತೀವಿ ಗೊತ್ತಾ, ಬಟ್ ಅದು ದುಡ್ಡು ಇಸ್ಕೊಂಡು ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಬರೋದು. ಸೊ ಇಲ್ಲಿ ಬಡ್ಡಿ ಕಟ್ತಿದ್ವಿ, ಅಲ್ಲಿ ಆ ಥರ ಇರಲಿಲ್ಲ. ಇಷ್ಟು ಒಂದು 100 ಗ್ರಾಮ್ ಗೋಲ್ಡ್ದು ಇವರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೆಸಿಪ್ಟ್ ಅಂತ ಕೊಡ್ತಾಯಿದ್ರು. ಆ ರೆಸಿಪ್ಟ್ನ ತೊಗೊಂಡು ಹೋಗ್ಬಿಟ್ಟು ನಾವು ಯಾವಾಗ ಮನೆ ತೊಗೋಬೇಕು ಅಂದರೆ ಆ ಮನೆ ತೊಗೊಳೋನಿಗೆ ಅದನ್ನು ಕೊಟ್ಟಾಗ ಅವನು ಅದನ್ನು ತೊಗೊಂಡೋಗಿ ಅವನ ಅಂಗಡಿಗೆ ಕೊಟ್ಟಾಗ ಅವನು ವಾಪಸ್ ಕೊಡ್ತಾ ಇದ್ದ ಗೋಲ್ಡನ್ನು. ಸೊ ಈ ಥರ ಇರ್ತಿತ್ತು. ಕಾಲ ಏನಾಯಿತು, ಈ ಪೇಪರ್ ನೋಟ್ ಏನಿತ್ತು, ಪೇಪರ್ ಮನಿ ಏನಿತ್ತು, ಸೊ ಅದನ್ನೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಜನ. ತುಂಬ ಈಸಿ ಇರ್ತಿತ್ತು, ಅದನ್ನು ಕ್ಯಾರಿ ಮಾಡೋದಕ್ಕೆ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದಾಗಿತ್ತು ಆರಾಮಾಗಿ. ಸೊ ಇದನ್ನೆಲ್ಲ ನೋಡಿಕೊಂಡು ಗೋಲ್ಡ್ ಪೇಪರ್ ಮನಿನೇ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದಾದ ನಂತರ ನೆಕ್ಸ್ಟ್ ಬಂದಿದ್ದು ಗೋಲ್ಡ್ ಬ್ಯಾಕ್ಡ್ ಮನಿ ಅಂತ ಹೇಳ್ಬಿಟ್ಟು. ಓಕೆ, ಅಂದರೆ ಇವಾಗ ನನ್ನ ಹತ್ರ 1 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಗೋಲ್ಡ್ ಇದೆ ಅಂತ ಹೇಳಿದ್ರೆ ಅಷ್ಟೇ ಮನಿನ ಪ್ರಿಂಟ್ ಮಾಡಬೇಕಾಗಿತ್ತು ನಾವು. ಸೊ ಅದೊಂದು ಆವಾಗಿನ ಕಾನ್ಸೆಪ್ಟ್ ಇತ್ತದು, ಅದು ಇವಾಗ ಇಲ್ಲ. ಬಟ್ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀನಿ ನಾನು. ಸೊ ಆವಾಗ ಗೌರ್ಮೆಂಟ್ಗಳೇ ನೋಟ್ನ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ಇಷ್ಟಿಷ್ಟು ಫಾರ್ ಎಕ್ಸಾಂಪಲ್ ಇವತ್ತಿಂದ ಹೇಳಬೇಕು ಅಂದರೆ ಒಂದು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಏನಿದೆ, ಆಗಿನ ಕಾಲದಲ್ಲಿ ಏನೇನಿತ್ತು ಆ ರೀತಿ ನಾಣ್ಯಗಳು, ಪೇಪರ್ಗಳೆಲ್ಲ ಪ್ರಿಂಟ್ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಓಕೆ, ಸೊ ಇದರಿಂದ ಏನಾಯ್ತು, ನಮಗೆ ಈಗ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ದುಡ್ಡು ಕೊಡ್ತಾರೆ. ಸೊ ದುಡ್ಡು ಬಂದಿದ್ದರಿಂದ ನಾವು ನಮ್ಗೆ ಇಷ್ಟ ಬಂದಿದ್ದು ನಾವೇನಾದರೂ ಮಾಡ್ಬೋದು. ಅಂದರೆ ನಾವು ವೆಕೇಷನ್ ಹೋಗ್ಬೋದು, ವಾಚ್ ತೊಗೋಬೋದು, ಪಾರ್ಟಿ ಮಾಡ್ಬೋದು, ಬಟ್ಟೆ ತೊಗೋಬೋದು, ಏನಾದರೂ ತೊಗೋಬೋದು. ಅದೇ ಬಾರ್ಟರ್ ಸಿಸ್ಟಮ್ ಇತ್ತು ಅಂತ ಹೇಳಿದ್ರೆ ಇದೆಲ್ಲ ಈಸಿ ಆಕ್ಸೆಸ್ ಇರ್ತಾ ಇರಲಿಲ್ಲ. ಈಸಿಯಾಗಿ ನಾವು ಏನು ಬೇಕೋ ಅದನ್ನು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ? ಸೊ ಹಣದ ಇತಿಹಾಸ ಹೇಗೆ ಬಂತು ಅಂತ ಹೇಳಿದ್ರೆ ಅದೇ ಸೇಮ್ ಬಾರ್ಟರ್ ಸಿಸ್ಟಮ್ ಇತ್ತು. ಅದಾದಮೇಲೆ ಕವಡೆಗಳು, ಗೋಲ್ಡ್ ಕಾಯಿನ್ಸು, ಸಿಲ್ವರ್ ಕಾಯಿನ್ಸು, ಪೇಪರ್ ಮನಿ, ಬ್ಯಾಂಕ್ ನೋಟ್ಸು, ಅದಾದಮೇಲೆ ಕ್ರೆಡಿಟ್ ಕಾರ್ಡು, ಆನ್ಲೈನ್ ಬ್ಯಾಂಕಿಂಗು, ಬಿಟ್ಕಾಯಿನ್, ಈಗ ಡಿಜಿಟಲ್ ಕರೆನ್ಸಿ ಎಲ್ಲ ಬಂದುಬಿಟ್ಟಿದೆ ಇವಾಗ. ಸೊ ಈ ರೀತಿ ಒಂದಕ್ಕೊಂದು ಎವಾಲ್ವ್ ಆಗ್ತಾ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಗೊತ್ತಿಲ್ಲ. ಮನಿ ಅಂದ್ರೇನು, ಸಿಂಪಲ್ ಆಗಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ನಾವು ಸರ್ವೀಸು ಮತ್ತು ಗೂಡ್ಸ್ ಏನಾದರೂ ತೊಗೋಬೇಕು ಅಂದರೆ ಅದರ ಬದಲಾಗಿ ನಾವೊಂದು ಕೊಡುವಂಥ ಒಂದು ಸಾಧನ ಹಣ. ಅದನ್ನು ಹಣದ ರೂಪದಲ್ಲಿ ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ. ಆ ಹಣಕ್ಕೆ ಒಂದು ವ್ಯಾಲ್ಯೂನ ಕೊಟ್ಟಿದ್ದೀವಿ ನಾವು. ಓಕೆನಾ? ಸ್ಟಾಕ್ ಮಾರ್ಕೆಟ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾವು ಹಣದ ಬಗ್ಗೆ ಏನಕ್ಕೆ ತಿಳ್ಕೊಬೇಕು ಅಂತಂದರೆ, ನೀವು ಹಣದ ಬಗ್ಗೆ ತಿಳ್ಕೊಂಡಲೇ ಡೈರೆಕ್ಟಾಗಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಚಾರ್ಟ್ ರೀಡಿಂಗ್ ಮಾಡ್ತೀನಿ, ಟ್ರೇಡಿಂಗ್ ಮಾಡ್ತೀನಿ, ಇದು ಮಾಡ್ತೀನಿ ಅಂತೆಲ್ಲ ಹೋಗ್ಬಿಟ್ರೆ, ನೀವು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಹಣದ ಬಗ್ಗೆ ನಿಮ್ಗೆ ಗೊತ್ತೇ ಇರಬೇಕು. ಅದಂತೂ ತುಂಬ ಇಂಪಾರ್ಟೆಂಟು. ಎಲ್ಲದಕ್ಕೂ ಮುಂಚೆ ನೀವು ಅದನ್ನು ತಿಳ್ಕೊಂಡೇ ಹೋಗಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವಿವಾಗ ಇನ್ಫೋಸಿಸ್ ಲೆಕ್ಕ ತಗೊಳ್ಳೋಣ. ಇನ್ಫೋಸಿಸ್ ನಾವು ಸರ್ವೀಸು ಬೇರೆ ದೇಶಕ್ಕೆ ಕೊಡೋ ಅಂಥದ್ದು. ಓಕೆನಾ? ಹಾಗಾಗಿ ನಾವು ಬೇರೆ ದೇಶದಿಂದ ಡಾಲರ್ಸ್ ರೂಪದಲ್ಲಿ ನಾವು ಇಂಡಿಯಾ ಒಳಗಡೆ ತೊಗೊಂಬರ್ತೀವಿ. ಸಪೋಸ್ ಇವಾಗ ಡಾಲರ್ ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ, ಇನ್ಕ್ರೀಸ್ ಆಗ್ತಾ ಇದೆ ಈಗ ಎಷ್ಟಿದೆ ಗೊತ್ತಿಲ್ಲ. ಸಪೋಸ್ ಅಂದ್ಕೊಳ್ಳೋಣ 100 ರೂಪಾಯಿ ಇದೆ ಅಂತ. ಅಂದರೆ $1 ಬೆಲೆ 100 ರೂಪಾಯಿ, ಇಂಡಿಯನ್ ರುಪೀಸಲ್ಲಿ 100 ರೂಪಾಯಿ ಕೊಡಬೇಕು $1 ತಗೊಳಕ್ಕೆ ಅಂತ. ಅವರು 1 ಕೋಟಿ ಡಾಲರ್ನ ಇಂಡಿಯಾ ಒಳಗಡೆ ತೊಗೊಂಬಂದರೆ ಅದರದ್ದು ವ್ಯಾಲ್ಯೂ ಏನಾಗುತ್ತೆ, 1 ಕೋಟಿ ಇಂಟು 100 100 ಕೋಟಿ ಆಗುತ್ತೆ. ಓಕೆನಾ? ಸಪೋಸ್ ಆವಾಗ ಏನಾಗುತ್ತೆ,
$110 ಆಗೋಯ್ತು ಡಾಲರು ಅಂತ ಹೇಳಿದ್ರೆ ಇನ್ಫೋಸಿಸ್ಗೆ ಲಾಭ ಅದು. ಓಕೆನಾ? ಇನ್ಫೋಸಿಸ್ಗೆ ಲಾಭ, ಯಾಕಂದ್ರೆ ಅವ್ರು ಡಾಲರಲ್ಲಿ ದುಡಿತಾ ಇರ್ತಾರೆ, ಅವ್ರಿಗೆ ಲಾಭ ಆಗುತ್ತೆ. ನಾವಿವಾಗ ಇಂಡಿಯಾ ಆಯಿಲ್ ತೊಗೋಬೇಕು ಅಂತ ಹೇಳಿ ನಾವು ಎಲ್ಲ ಇಂಪೋರ್ಟ್ ಮಾಡಿಸ್ಕೊಳ್ಳೋದು. ಆಯಿಲು ನಾವು ಬೇರೆ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಸ್ಕೊಳ್ತೀವಿ. ಆ ಕಡೆ ಅರಬ್ ದೇಶಗಳಿಂದ, ರಷ್ಯಾಯಿಂದ, ಬೇರೆ ಬೇರೆ ದೇಶಗಳಿಂದ ನಾವು ಆಯಿಲ್ನ ತೊಗೊಬರ್ತೀವಿ. ಆಯಿಲ್ ತೊಗೊಳೋದಕ್ಕೆ ನಾವು ಅಗೇನ್ ಡಾಲರ್ ಕೊಡ್ತೀವಿ. ಓಕೆನಾ? ಆ ಡಾಲರ್ ಬೆಲೆ ಜಾಸ್ತಿ ಆಯಿತು ಅಂದಾಗ ಏನಾಗುತ್ತೆ, ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಆದಾಗ ನಮಗೆ ಕಷ್ಟ ಆಗುತ್ತೆ. ಆಗ ನಮ್ಮ ಆಯಿಲಿಂದ ಏನಾಗಬೇಕು, ಆಯಿಲ್ ಉಪಯೋಗಿಸ್ಕೊಂಡು ಮಾಡುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ನು, ಟ್ರಾವೆಲ್ ಆಗಿರ್ಬೋದು, ಪ್ರತಿಯೊಂದ್ರದ್ದು ವ್ಯಾಲ್ಯೂನೂ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಇದಕ್ಕೆ ಒಂದು ವೀಡಿಯೋನ ಸಪ್ರೇಟ್ ಮಾಡ್ತೀನಿ. ಸೊ ನಾವು ಇದ್ರ ಬಗ್ಗೆ, ದುಡ್ಡಿನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಸೊ ಯಾವ ಕಂಪ್ನಿಗೆ ಇವಾಗ ಡಾಲರ್ ವ್ಯಾಲ್ಯೂ ಜಾಸ್ತಿ ಆಯಿತು ಅಂದರೆ ಯಾವ ಕಂಪ್ನಿಗೆ ಲಾಭ, ಯಾವ ಕಂಪ್ನಿಗೆ ನಷ್ಟ ಆಗುತ್ತೆ, ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಇನ್ವೆಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ದುಡ್ಡಿನ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಬೇಸಿಕ್ ಲೆವೆಲ್ ಆದರೂ ಕೂಡ ಅದು ತುಂಬ ಇಂಪಾರ್ಟೆಂಟು. ಕೀ ಟೇಕ್ಅವೇಸ್ ಏನು ಅಂತ ಹೇಳಿದ್ರೆ, ಹಣನೇ ಸಂಪತ್ತಲ್ಲ, ಹಣ ಒಂದು ಸಾಧನ ಅಷ್ಟೇ. ಓಕೆನಾ? ನಮ್ಮ ಹತ್ರ ಇವಾಗ $500 ಇದೆ ಅಂತ ಹೇಳಿದ್ರೆ ಅದೊಂದು ಸಾಧನೆ. $500 ವ್ಯಾಲ್ಯೂ ಇರೋ ಅಂಥದ್ದು ನಾವೇನಾದ್ರು ತೊಗೋಬೋದು ಅಂತ. ನೀವು ಜ್ಞಾಪಕ ಇದ್ರೆ ಪ್ರಾಬಬ್ಲಿ 20-25 ಇಯರ್ಸ್ ಮುಂಚೆ 1 ಗ್ರಾಮ್ ಗೋಲ್ಡೇನ $500 ಇತ್ತು. ಅವಾಗಿನ $500 ಇವಾಗಿನ $500 ವ್ಯತ್ಯಾಸ ತುಂಬ ಇದೆ. ಆವಾಗ $500 1 ಗ್ರಾಮ್ ಗೋಲ್ಡ್ ಬರ್ತಾ ಇತ್ತು. ಈಗ ಹತ್ತತ್ರ 14,500-15 ಸಾವಿರ ಇದೆ 1 ಗ್ರಾಮ್ ಗೋಲ್ಡು. ಸೊ ಹಾಗೆ ಅದು ಹಣನೇ ಸಂಪತ್ತಲ್ಲ, ನಾವು ಅದನ್ನು ಸಾಧನ ಥರ ಯೂಸ್ ಮಾಡೋದಷ್ಟೇ. ಆ ಹಣ ಯೂಸ್ ಮಾಡಿಕೊಂಡು ನಾವು ಗೂಡ್ಸ್ ತಗೋಬೋದು, ಸರ್ವಿಸಸ್ ತಗೋಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಸೊ ಹೀಗೆ ಹಣ ಅನ್ನೋದು ತುಂಬ ಇಂಪಾರ್ಟೆಂಟು. ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟು. ಬರೀ ನಾವು ಅದನ್ನು ಹಣ ಸೇವ್ ಮಾಡೋದಲ್ಲ, ಅದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ನಮ್ಮ ಹಣ ನಮಗೆ ಹೇಗೆ ದುಡ್ದು ಕೊಡುತ್ತೆ, ಓಕೆನಾ, ದುಡ್ದು ಕೊಡೋ ರೀತಿ ನಾವು ಅದನ್ನು ಹೇಗೆ ಇನ್ವೆಸ್ಟ್ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡೋಣ, ನೆಕ್ಸ್ಟು ಇದೇ ಥರ ಒಂದೊಂದೇ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ನಿಮ್ಗೇನಾದರೂ ಬೇರೆ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದ್ರ ಬಗ್ಗೆ ವಿಡಿಯೋ ನಾನು ಎಷ್ಟಾಗುತ್ತೆ ಟ್ರೈ ಮಾಡಿ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಯೂಟ್ಯೂಬಲ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.